ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪದ್ಮಶ್ರೀ ಮ್ಯಾಮ್. ಸೊ ಹೇಗಿದ್ದೀರಾ ಮಕ್ಕಳ? ಹೇಗೆ ನಡೀತಿದೆ ಜೀವನ? ಮ್ಯಾಮ್ ಮ್ಯಾಥ್ಸು, ಸೈನ್ಸು, ಸೋಷಿಯಲ್ ಸೈನ್ಸು, ಇಂಗ್ಲೀಷ್ ನಡುವೆ ನಾನಂತೂ ತಲೆ ಕೆಟ್ಟೋಗಿದೆ ಅಂತ ಹೇಳೋ ಮಕ್ಕಳು ಕೆಳಗಡೆ ಎಸ್ ಅಂತ ಹಾಕಿ. ಆ್ಯಂಡ್ ವೆಲ್ಕಮ್ ಟು ಟುಡೇಸ್ ಕ್ಲಾಸ್. ಇವತ್ತಿನ ಕ್ಲಾಸಲ್ಲಿ ನಾವು ಇನ್ನೊಂದು ವೆರಿ ಬರ್ನಿಂಗ್ ಕ್ವೆಶ್ಚನ್ನ ಅಡ್ರೆಸ್ ಮಾಡ್ತಿದ್ದೀವಿ. ಏನದು? SSLC 2026-2027ನ ನಮ್ಮ ಫೈನಲ್ ಎಕ್ಸಾಮಿನೇಷನಲ್ಲಿ ಸಿಲೆಬಸ್ ಚೇಂಜ್ ಆಗುತ್ತಾ? ಆಯ್ತಾ? ಕಟಪ್ಪ ಯಾಕೆ ಬಾಹುಬಲಿನ ಕಿಲ್ ಮಾಡ್ದ ಥರ ಇದು ದೊಡ್ಡ ಪ್ರಶ್ನೆ. ಸಿಲೆಬಸ್ ಚೇಂಜ್ ಆಗತ್ತಾ? ನಾನು ನೆಕ್ಸ್ಟ್ 5 ನಿಮಿಷ ಕಾಲಗಳಲ್ಲಿ ನಿಮಗೆ ಇದರ ಉತ್ತರವನ್ನು ಕೊಡ್ತೇನೆ. ಅರ್ಥ ಆಯ್ತಾ? ನಿಮಗೆ ಏನು ಗೊತ್ತಿರಬೇಕು ನೋಡೋಣ ಮಕ್ಕಳ. ಆಯ್ತಾ? ಓನ್ಲಿ 5 minutes, ಡೋಂಟ್ ಗೋ ಎನಿವೇರ್, ಲಿಸನ್ ಟು ದಿಸ್. ಆಯ್ತಾ? ಸೊ ಇಲ್ಲಿ ರಿಯಾಲಿಟಿ ಚೆಕ್ ಏನು? ಆಯ್ತಾ? ನಿಮ್ಮ ರಿಯಾಲಿಟಿ ಚೆಕ್ ಏನು ಅಂತ ನೋಡೋಣ ಬನ್ನಿ. ಸೊ ರಿಯಾಲಿಟಿ ಚೆಕ್ ವಿಲ್ SSLC ಎಗ್ ಸಿಲೆಬಸ್ ಚೇಂಜ್. ಒಂದು ನಮಗೆ ಸಿಕ್ಕಿರುವಂತಹ ಕರೆಂಟ್ ಅಪ್ಡೇಟ್ ಏನು ಮಕ್ಕಳ? ನಿಮಗೆ ಯಾವುದೇ ರೀತಿಯಾದ ಸಿಲೆಬಸ್ ಚೇಂಜ್ ಆಗತ್ತಾ ಇಲ್ವಾ ಅನ್ನೋ ಬಗ್ಗೆ ಏನು ಅಪ್ಡೇಟ್ ಇಲ್ಲ. ಇವಾಗ ಆಗಲೇ ನಿಮಗೆ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಸೊ ಯು ಡೋಂಟ್ ನೀಡ್ ಟು ವರಿ. 99.9% ನಿಮ್ಮ ಸಿಲೆಬಸ್ ಚೇಂಜ್ ಆಗಲ್ಲ. ಆಯಿತಾ? ಆ್ಯಂಡ್ ನಿಮ್ಮ ಟೆಕ್ಸ್ಟ್ ಬುಕ್ಸು ಮತ್ತು KSEAB ವೆಬ್ಸೈಟ್ ಏನಿದೆ ಮಕ್ಕಳ, ಗೂಗಲಲ್ಲಿ ಹೋಗಿ KSEAB ಅಂತ ವೆಬ್ಸೈಟ್ ಏನಿದೆ ಅದನ್ನು ನೋಡ್ಕೊಳ್ಳಿ. ಅಲ್ಲಿರುವಂತಹ ಅಪ್ಡೇಟ್ಸ್ ಮಾತ್ರ ನೀವು ನೋಡ್ಕೊಳ್ಬೇಕು. ಆ್ಯಂಡ್ ಯಾವುದೇ ರೀತಿಯಾದ ರೂಮರ್ಸ್ನ ಬಿಲೀವ್ ಮಾಡಬೇಡಿ. ಸಾಕಷ್ಟು ಮಕ್ಕಳು ಇತ್ತೀಚೆಗೆ ಕ್ಲಾಸಸ್ಸಲ್ಲಿ ಕೇಳ್ತಿದ್ದಾರೆ, ಅದಕ್ಕೆ ಮಾಡ್ತಿರೋದು. ಸಿಲೆಬಸ್ ವಿಲ್ ರಿಮೇನ್ ದ ಚೇಂಜ್ ಫಾರ್ ದಿಸ್ ಅಕಾಡೆಮಿಕ್ ಇಯರ್. ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಏನಿದೆ ನಂಗೆ ಗೊತ್ತಿಲ್ಲ. ಆಯಿತಾ? ಎಕ್ಸಾಮ್ ಚೇಂಜ್, ಸಿಲೆಬಸ್ ಚೇಂಜ್, ಕ್ವೆಶ್ಚನ್ ಪೇಪರ್ ಸ್ಟೈಲ್ ಕೂಡ ಅದೇ ಇರುತ್ತೆ. ಮಾರ್ಕ್ಸ್ ಫಾರ್ಮ್ಯಾಟ್ ಚೇಂಜಸ್ ಏನಿದೆ ಅದು ನಿಮಗೆ ಬ್ಲೂ ಪ್ರಿಂಟಲ್ಲಿ ಗೊತ್ತಾಗುತ್ತೆ. ಬ್ಲೂ ಪ್ರಿಂಟ್ ನಿಮಗೆ ಯಾವಾಗ ಬರುತ್ತೆ? ನಿಮಗೆ ಅಕ್ಟೋಬರ್ ಎಂಡ್ ನವೆಂಬರ್ ಡಿಸೆಂಬರಲ್ಲಿ ಬ್ಲೂ ಪ್ರಿಂಟ್ ಬರುತ್ತೆ. ಲಾಸ್ಟ್ ಇಯರ್ ಸ್ವಲ್ಪ ಬೇಗ ಬಂದಿತ್ತು, ಬಟ್ ಯೂಶಲಿ ಡಿಸೆಂಬರಲ್ಲಿ ಬರುತ್ತೆ ಬ್ಲೂ ಪ್ರಿಂಟು ಫಸ್ಟ್ ವೀಕಲ್ಲಿ. ಆವಾಗ ನಿಮಗೆ ಗೊತ್ತಾಗುತ್ತೆ ಏನಾದರೂ ಮಾರ್ಕ್ಸ್ ಮತ್ತು ಫಾರ್ಮ್ಯಾಟ್ ಚೇಂಜ್ ಇದೆಯಾ ಅಂತ. ಬಟ್ ನಿಮಗೆ ಸಿಲೆಬಸ್ ಚೇಂಜ್ ಇದೆಯಾ? 100% ಇಲ್ಲ. ಆಯಿತಾ? ಸೊ ಸಿಲೆಬಸ್ ಟೂರು ಚೇಂಜ್ ಆಗ್ತಿಲ್ಲ. ಸೊ ಇವಾಗ ನೀವೇನು ಮಾಡಬೇಕು? ಮೊದಲನೇದಾಗಿ ಬ್ಲೂ ಪ್ರಿಂಟ್ ಬರೋಕ್ಕಿಂತ ಮುಂಚೆನೇ ಕಂಪ್ಲೀಟ್ ಟೆಕ್ಸ್ಟ್ ಬುಕ್ನ ಕರೆಕ್ಟಾಗಿ ಓದ್ಕೊಳ್ಬೇಕು. ಆಮೇಲೆ ಈ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂತಹ ಚಾಪ್ಟರ್ ನೋಟ್ಸ್ ಅಥವಾ ಚಾಪ್ಟರ್ ಇದನ್ನು ಪ್ರಾಕ್ಟೀಸ್ ಮಾಡಿ, ಕ್ವೆಶ್ಚನ್ಸ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ನಿಮ್ಮ FA ಮತ್ತು SA ಎಕ್ಸಾಮ್ಸ್ನ ಪರ್ಫೆಕ್ಟಾಗಿ ವಿತೌಟ್ ಎನಿ ಪ್ರಾಬ್ಲಮ್ ಬರೀರಿ. ನಾನು ಆಗಲೇ ಒಂದು ಕ್ಲಾಸ್ನ ಕಂಡಕ್ಟ್ ಮಾಡಿದ್ದೇನೆ, FA ಮತ್ತು SA ಎಕ್ಸಾಮ್ ಮಾರ್ಕ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ. ಅದನ್ನು ಹೋಗಿ ನೋಡಿ. ದಟ್ ವಿಲ್ ರಿಯಲಿ ಹೆಲ್ಪ್ ಯು ಇಂಪ್ರೂವ್ ಯುವರ್ ಸ್ಕೋರ್ಸ್ ಫಾರ್ FA ಆ್ಯಂಡ್ SA. ಆ್ಯಂಡ್ ನಿಮ್ಗೆ ಕೊಟ್ಟಿರುವಂಥ ಟ್ರುತ್ಸಲ್ಲಿ ತುಂಬ ವೇರಿಯಸ್ ಇದೆ. ಆಯಿತಾ? ಆ್ಯಂಡ್ ಅನಲೈಸ್ ಮಿಸ್ಟೇಕ್ಸ್, ನಿಮ್ಮ ಮಿಸ್ಟೇಕ್ಸ್ನ ಅರ್ಥ ಮಾಡಿಕೊಂಡು ಚೇಂಜ್ ಮಾಡ್ಕೊಳ್ಳಿ ಮಕ್ಕಳ. ಸೊ ಅದ್ರ ಜೊತೆಗೆ ಮಕ್ಕಳ, ನೀವು ಏನೇ ಆಗ್ಬಿಡ್ಲಿ, ಒಂದು ಗುಡ್ಡ ಕುಸ್ತು ಬಿದ್ರೂ ನಿಮ್ಮ ಪ್ರಿಪರೇಷನ್ ಸ್ಟಾಪ್ ಆಗಬಾರ್ದು. ಯೋರ್ ಪ್ರಿಪರೇಷನ್ ಶುಡ್ ಬಿ 24/7, barring all the sleep, barring all the free time that you have. But 24/7 ನಿಮ್ಮ ಕಾನ್ಸಂಟ್ರೇಷನ್ ಏನಾಗಬೇಕು? SSLC 26-27. ಆಯಿತಾ? ಇದು ನಿಮ್ಮ ಪರ್ಫೆಕ್ಟ್ ಪ್ರಿಪ್ರೇಷನ್ ಆಗಿದ್ರೆ ಯಾವುದೇ ರೀತಿಲಿ ಸ್ಟಾಪ್ ಆಗಬಾರ್ದು. ಓಕೆ? ಸೊ ಇದೇ ರೀತಿಯಾಗಿ ನಿಮ್ಮ ಒಂದು SSLC ಜರ್ನಿ ಬಗ್ಗೆ ಮಾಹಿತಿನ ನಾನು ನೀಡ್ತಾ ಇರ್ತೀನಿ. ಸೊ ಬನ್ನಿ ನನ್ನ ಈ ಕ್ಲಾಸಸ್ನ ಜಾಯ್ನ್ ಆಗಿ. ಆ್ಯಂಡ್ ಮಾಹಿತಿಗಳನ್ನ ಮಿಸ್ ಮಾಡಬಾರ್ದು ಅಂದರೆ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಆಲ್ ದ ಲವ್ ಫ್ರಮ್ ಪಮ್ಮ ಮ್ಯಾಮ್ ಅಂತ ಹೇಳ್ತಾ ಟಾಟಾ ಬಾಯ್ ಬಾಯ್ ಮಕ್ಕಳ. ಮತ್ತೆ ಭೇಟಿ ಆಗೋಣ.